वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं. ಅವನು ಜಗದ್ಗುರುವಾಗಿ ನಮಗೆ ಯಾವ ರೀತಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಅದನ್ನ ನಾವು ಜಸ್ಟ್ ಸ್ವೀಕಾರ ಮಾಡಬೇಕು ಅಷ್ಟೇ. ಯಾಕೆ ಅಂತಂದ್ರೆ ಅವನು ಎಷ್ಟು ಚೆನ್ನಾಗಿ ನಮ್ಗೆ ಕ್ಲಿಯರ್ ಕಟ್ ಆಗಿ ನಾನು ಹೀಗೆ ಇದ್ದೀನಿ, ಹೀಗೆ ಇದೆ ಅಂತ ಬಿಡಿಸಿ ಬಿಡಿಸಿ ಎಳೆ ಎಳೆಯಾಗಿ ಹೇಳ್ತಾ ಇದ್ದಾನೆ. ಹಾಗೆ ಆ ಉತ್ವಾನ್ನ ದ್ವಾದಶಿ ಅಂದ ತಕ್ಷಣ ನಾವೆಲ್ಲರೂ ಸಹ ತುಳಸಿಯ ಪೂಜೆಯನ್ನ ಮಾಡಿದ್ವಿ, ತುಳಸಿಯ ವಿವಾಹವನ್ನ ಮಾಡಿದ್ವಿ. ಹಾಗೆ ಇವತ್ತು ಚತುರ್ದಶಿ. ಚತುರ್ದಶಿ ಸ್ಪೆಷಲ್ ಏನಪ್ಪಾ, ಅದ್ರಲ್ಲೂ ಕಾರ್ತಿಕ ಮಾಸದ ಚತುರ್ದಶಿ ವಿಶೇಷ ಏನು ಅಂತ ಅಂದ್ರೆ, ಇವತ್ತು ಹರಿಹರ ಇಬ್ಬರು ಸಹ ಒಂದಾಗಿ ದರ್ಶನ ನೀಡಿದಂತಹ ದಿನ ಅಂತ ಹೇಳ್ತಾ ಹೋಗ್ತಾರೆ. ಕಾಶಿಯಲ್ಲಿ ಇವತ್ತು ಆ ಕಾಶಿ ವಿಶ್ವೇಶ್ವರನಿಗೆ ತುಳಸಿಯನ್ನ ಅರ್ಪಣೆ ಮಾಡಿದ್ರೆ ಅಲ್ಲಿರುವಂತಹ ಬಿಂದು ಮಾಧವನಿಗೆ ಬಿಲ್ವಪತ್ರೆಯನ್ನ ಅರ್ಪಣೆ ಮಾಡ್ತಾರಂತೆ. ಅಂದ್ರೆ ಇಬ್ರು ಒಂದೇ ಅನ್ನುವಂತಹ ಏಕತೆಯನ್ನ ಸಾರ್ತಾ ಇದೆ ಇವತ್ತು. ಅಂದ್ರೆ ನಾವು ಅದೇ ಅನ್ಕೊಳ್ಳೋದು, ನಾವು ಬ್ರಹ್ಮ ಬೇರೆ, ವಿಷ್ಣು ಬೇರೆ, ಶಿವ ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಎಲ್ರನ್ನೂ ಬೇರೆ 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 ಅನ್ಕೊಳ್ತಾ ಇದೀವಿ. ಇಲ್ಲ ರೀ, ಎಲ್ಲ ಒಂದೇ. ಎಲ್ಲವನ್ನ ನಾವು ತತ್ವ ಅಂತ ತೆಗೆದುಕೊಳ್ಬೇಕಾಗತ್ತೆ. ಆ ತತ್ವದ ರೂಪ ಯಾರಪ್ಪ ಅಂದ್ರೆ ಭಗವಂತ. ಹಾಗೇನೆ ಇಲ್ಲಿ ಎಷ್ಟು ಸುಂದರವಾಗಿ ಭಗವಂತ ಈ ವಿಶ್ವರೂಪದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನೀನು ಕೇವಲ ನಿನ್ನ ಕರ್ತವ್ಯವನ್ನ ಮಾಡು, ಅದು ಬಿಟ್ಟು ನೀನೇನೂ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಂಗಂದ ತಕ್ಷಣ ನಮ್ಮೆಲ್ರಿಗೂ ಬರುತ್ತೆ, ನೀನೇ ಎಲ್ಲಾ ಮಾಡ್ತೀಯ ಅನ್ಬೇಕಾರೆ ನಾವ್ ಯಾಕೆ ಮಾಡ್ಬೇಕು ಅಲ್ವಾ? ಈಗ ತುಂಬಾ ಜನ ಭಗವಂತನ್ಗೂ ನಾವೇನಾದ್ರು ಇಲ್ಲಪ್ಪ ಭಗವಂತನೇ ಎಲ್ಲಾ ಮಾಡ್ತಾನೆ ಮಾಡಿಸ್ತಾನೆ ಅಂದಾಗ, ಹೌದಾ ಹಂಗ ನೀನ್ ಸುಮ್ನೆ ಕುತ್ಕೊಂಡ್ಬಿಡು, ನೀನ್ ಸುಮ್ನೆ ಕುತ್ಕೊಂಡ್ಬಿಟ್ರೆ ಎಲ್ಲ ಆಗೋಗ್ಬಿಡತ್ತೆ ಅಲ್ವಾ ಅಂತ ಮಾತಾಡೋದುಂಟು. ಆದ್ರೆ ನಾವು ಸುಮ್ನೆ ಕುತ್ಕೊಳ್ಳೋದಿಕ್ ಆಗೋದಿಲ್ಲ. ಯಾಕೆ ಭಗವಂತ ನಮ್ ಕೈಲಿ ಈ ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಭಗವಂತನಿಗೆ ಆಸೆ ನಾವು ಕೀರ್ತಿಯನ್ನ ಪಡಿಬೇಕು ಅಂತ. ಹಾಗಾಗಿ ಭಗವಂತ ನಮ್ಮ ಕೈಯಲ್ಲಿ ಕೆಲಸವನ್ನ ಮಾಡಿಸ್ತಾ ಹೋಗ್ತಾನೆ. ಅಂದ್ರೆ ಅಂದ್ರೆ ನಾವ್ ಯಾಕೆ ಕೆಲಸ ಮಾಡ್ಬೇಕು? ಭಗವಂತನೇ ಎಲ್ಲಾ ಮಾಡ್ತಾನೆ, ಭಗವಂತನೇ ಎಲ್ಲದಕ್ಕೂ ಮೂಲ, ಭಗವಂತ ಆಗ್ಲೇ ಮುಂಚೆನೆ ಪ್ಲಾನ್ ಮಾಡ್ಬಿಟ್ಟಿದಾನೆ. ಭಗವಂತನ ಹೇಗೆಲ್ಲಾ ನಡೆಸ್ತಾನೋ ಹಾಗೇ ನಾವು ನಡ್ಕೊಳ್ಳೋದು. ಹೀಗೆಲ್ಲ ಇರ್ಬೇಕಾದ್ರೆ ನಾನು ಯಾಕೆ ಕೆಲಸ ಮಾಡ್ಬೇಕು? ಯಾಕೆ ಅಂತ ಅಂದ್ರೆ ಅವನಿಗೆ ತುಂಬಾ ಆಸೆ. ಭಗವಂತನ್ಗೆ ಏನು ಅಂತ ಅಂದ್ರೆ, ಅವನೇ ಎಲ್ಲವನ್ನ ಪೂರ್ವ ನಿರ್ಧಾರಿತ ಮಾಡಿದ್ರೂ ಸಹ ಆ ಸುಂದರವಾದ ಆ ಯಶಸ್ಸು ಅನ್ನೋ ಹಣ್ಣೇನಿದೆ ಅದು ನನ್ನ ಮಕ್ಳು ತಿನ್ಬೇಕು ಅಂತ. ಈಗ ನಾವು ಅಷ್ಟೇ ಅಲ್ವಾ, ಏನೋ ಒಂದು ಒಳ್ಳೆ ಹಣ್ಣನ್ನು ನೋಡಿದ್ವಿ ಅಥವಾ ಒಂದ್ ಒಳ್ಳೆ ಹೂ ನೋಡಿದ್ವಿ ಅಥವಾ ಒಂದ್ ಒಳ್ಳೆ ಡ್ರೆಸ್ ನೋಡಿದ್ವಿ ಅಂದ್ರೆ ನಾವು ಮೊದ್ಲು ನಾವು ಹಾಕೋಬೇಕು, ನನಗ್ ಬೇಕು ಅಂತ ನಾವು ಆಸೆನೆ ಪಡೋದಿಲ್ಲ. ನಾವ್ ಆಸೆ ಪಡೋದೇನು, ಅಯ್ಯೋ ನನ್ ಮಗುಗಿದಿದ್ರೆ ತುಂಬಾ ಚೆನ್ನಾಗಿರತ್ತೆ. ಅಥವಾ ಏನೋ ಒಂದ್ ಐಟಮ್ ತಗೊಂತೀರಾ ಮನೆಗೆ, ಇದು ನನ್ ಮಗುಗ್ ತುಂಬಾ ಚೆನ್ನಾಗಿರುತ್ತೆ, ನನ್ ಮಗು ಗಾಡಿ ಓಡ್ಸುತ್ತೆ, ನನ್ ಮಗು ಈ ಮನೆಯಲ್ಲಿರುತ್ತೆ ಅಲ್ವಾ? ನಾವು ಪ್ರತಿಯೊಂದು ಸಹ ನಾವು ನಮಗೆ ಅಂತಾನೆ ಯೋಚನೆ ಮಾಡೋದಿಲ್ಲ, ನಮ್ಮ ಮಕ್ಕಳಿಗೆ ಅಂತ ಯೋಚನೆ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ, ಯಾಕೆ ನಮ್ಮ ಕೈಯಲ್ಲಿ ಈ ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೆ? ಯಾಕೆ ಅಂತ ಅಂದ್ರೆ, ಯು ವಿಲ್ ಗೆಟ್ ಸಮಥಿಂಗ್. ನೀನು ನಿನ್ನ ಕರ್ಮವನ್ನ ಮಾಡೋದ್ರಿಂದ ನಿನಗೆ ಆ ಯಶಸ್ಸಿನ ಹಣ್ಣು ಸಿಕ್ಕತ್ತೆ. ಅದಕ್ಕೆ ನೋಡಿ, ಭಗವದ್ಗೀತೆಯನ್ನ ಸರಿಯಾಗಿ ಯಾರು ಅಧ್ಯಯನ ಮಾಡಿರ್ತಾರೆ ಅವರು ಎಂದೂ ಸಹ ತಮ್ಮ ಕರ್ತವ್ಯದಿಂದ ವಿಮುಖ ಆಗೋದಿಲ್ಲ. ಯಾಕೆ ಅಂದ್ರೆ ಭಗವಂತ ನನಗೆ ಈ ಕೆಲಸ ವಹಿಸಿದಾನೆ ಅಂದ್ರೆ ಅವನಿಗೇನೋ ಆಸೆ ಇರುತ್ತೆ ಈ ಕೆಲಸ ಮಾಡು ಅಂತ. ಹಾಗಾಗಿ ನಾನು ಈ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅದನ್ನ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ನಮ್ಗೆ ಬರ್ತಾ ಹೋಗುತ್ತೆ. ಎಲ್ಲೂ ಸಹ ಭಗವದ್ಗೀತೆ ಓದೋದ್ರಿಂದ ಮನೆ ಮಠವನ್ನ ಬಿಟ್ಟು ಕಾವಿಯನ್ನ ಹಾಕೊಂಡು ನಾವೆಲ್ಲ ಸನ್ಯಾಸಿಗಳಾಗೋಗ್ಬಿಡ್ತೀವಿ, ನಾವು ಎಲ್ಲದರಿಂದ ವಿಮುಖರಾಗ್ಬಿಡ್ತೀವಿ. ಇಲ್ಲ, ನಾವು ನಮ್ಮ ಎಲ್ಲ ಕರ್ತವ್ಯವನ್ನ ಇನ್ನಷ್ಟು ಮತ್ತಷ್ಟು ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಭಗವಂತನಿಗೆ ತುಂಬಾ ಇಷ್ಟ ನನ್ನ ಮಕ್ಕಳು ಒಳ್ಳೆಯವರಾಗ್ಬೇಕು, ನನ್ನ ಮಕ್ಕಳಿಗೆ ಆ ಯಶಸ್ಸು
ಫ್ರೂಟ್ ಸಿಕ್ಬೇಕು, ಹಣ್ಣು ಸಿಕ್ಬೇಕು ಅಂತ. ಅದೇ ರೀತಿ ಅದು ಹೌದಾ, ನಿಜನಾ? ಭಗವಂತನಿಗೆ ಈ ತರ ಎಲ್ಲ ಆಸೆ ಇದೆಯಾ? ಅಥವಾ ಮೇಡಮ್ ಸುಮ್ನೆ ಕೂತ್ಕೊಂಡೇನೋ ಹೇಳ್ತಾ ಇದ್ದಾರಾ? ಇಲ್ಲ. ಅದಕ್ಕೆ ಸುಂದರವಾಗಿ ಈ ಭಗವದ್ಗೀತೆಯ 33ನೇ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ತಸ್ಮಾತ್ ಆದ್ದರಿಂದ, ತ್ವಂ ನೀನು, ಉತ್ತಿಷ್ಠ ಎದ್ದೇಳು, ಯಶಃ ಕೀರ್ತಿಯನ್ನು, ಲಭಸ್ವ ಪಡೆದುಕೋ, ಜಿತ್ವಾ ಗೆದ್ದು, ಶೂರಾನ್ ವೈರಿಗಳನ್ನ, ಭಕ್ಷ್ಯ ಭೋಗಿಸು, ರಾಜ್ಯಂ ರಾಜ್ಯವನ್ನ, ಸಮೃದ್ಧಂ ಸಮೃದ್ಧವಾಗಿರುವ, ಮಯ ನನ್ನಿಂದ, ಏವ ಖಂಡಿತವಾಗಿಯೂ, ಏತೆ ಈ ಎಲ್ಲರೂ, ನಿಹಿತಾಹ ಕೊಲ್ಲಲ್ಪಟ್ಟಿದ್ದಾರೆ, ಪೂರ್ವಂ ಏವ ಮುಂಚಿತ ವ್ಯವಸ್ಥೆಯಿಂದಲೇ, ನಿಮಿತ್ತ ಮಾತ್ರ ನೆಪವಷ್ಟೇ, ಭವ ಆಗು, ಸವ್ಯಸಾಚಿಯೇ. ನಮ್ಮ ಭಗವಂತ ಒಂದೊಂದು ಪದವನ್ನ ಉಪಯೋಗಿಸ್ತಾನೆ ಅಂತ ಅಂದ್ರೆ ಅದಕ್ಕೆ ಬಹಳ 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 ವಿಶೇಷ. ಅರ್ಜುನನಿಗೆ ಇರುವಂತಹ ಒಂದು ವಿಶೇಷವಾದ ಹೆಸರೇ ಸವ್ಯಸಾಚಿ. ಸವ್ಯಸಾಚಿ ಅಂತ ಯಾಕೆ ಹೇಳ್ತಾರಪ್ಪ ಅಂತ ಅಂದ್ರೆ, ಅರ್ಜುನ ಎರಡೂ ಕೈಯಲ್ಲಿ ಯುದ್ಧ ಮಾಡ್ತಿದ್ನಂತೆ, ಹಾಗಾಗಿ ಅವನಿಗೆ ಸವ್ಯಸಾಚಿ ಅನ್ನೋ ಹೆಸರು ಬಂತು. ಅಷ್ಟೇ ಅಲ್ಲ, ಅವನು ಯಾವಾಗ್ಲೂ ಸಹ ಆಕ್ಟಿವ್ ಆಗಿರೋನು. ಅವನಿಗೆ ಏನ್ ಕೆಲ್ಸ ಕೊಟ್ರು ಅವನಿಗಲ್ಲಿ ಗೆಲುವು ಕಟ್ಟಿಟ್ಟೆ ಬುತ್ತಿ. ಯಾಕೆ ಅಂತ ಅಂದ್ರೆ ನಮ್ಗೆ ಗೊತ್ತಾಗೋಗಿದೆ, ಅರ್ಜುನನಲ್ಲಿ ಭಗವಂತ ವಿಶೇಷವಾಗಿ ಇದ್ದಾನೆ, ಅಂದ್ರೆ ಪಾಂಡವರಲ್ಲಿ ವಿಶೇಷವಾಗಿ ಅರ್ಜುನನಲ್ಲಿ ಸಾನ್ನಿಧ್ಯ ಹೊಂದಿದ್ದಾನೆ ಅಂತ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ತಸ್ಮಾತ್ ಅಂದ್ರೆ ಈ ಕಾರಣದಿಂದ ನೀನ್ ಫಸ್ಟ್ ಎದ್ದೇಳು. ಯಾಕೆ ಎದ್ದೇಳು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಆಲ್ರೆಡಿ ಅರ್ಜುನ ಕುಸ್ತು ಹೋಗಿದ್ದಾನೆ ಅಲ್ವಾ, ನಮ್ಮೆಲ್ರಿಗೂ ಗೊತ್ತು. ಆಗ್ತಿಲ್ಲ, ನನಗ್ ಗಾಂಡಿವ ಎತ್ತಕ್ ಆಗ್ತಿಲ್ಲ, ಎಷ್ಟು ಏನೆಲ್ಲಾ ನೆಪ ಹೇಳ್ದ ಅವನು. ಬೆವರ್ತಾ ಇದೆ, ಸುಸ್ತಾಗ್ತಾ ಇದೆ, ನೀರ್ ಕುಡಿಬೇಕು ಅನಿಸ್ತಿದೆ, ಬಾಯಾರಿಕೆ ಆಗ್ತಿದೆ, ಏನೆಲ್ಲ ಹೇಳ್ದ. ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಿದ್ದಾನೆ, ಈ ಕಾರಣದಿಂದ ನೀನು ಏಳು, ಮೇಲೆದ್ದೇಳು, ಕೊಲ್ಲುವನಂತಾಗು. ಅಂತ ಅಂದ್ರೆ ನೀನೇನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಅಂದ್ರೆ ನಾನು ಮುಂಚೆನೆ ಎಲ್ಲರನ್ನ ಕೊಂದ್ಬಿಟ್ಟಿದ್ದೀನಿ. ನೀನ್ ನೋಡಿದ್ಯಾ, ಈ ವಿಶ್ವರೂಪದಲ್ಲಿ ನೀನ್ ನೋಡಿದ್ಯಾ, ಎಲ್ರು ನನ್ ಬಾಯಲ್ಲಿ ಹೋಗ್ತಾ ಇರೋದ್ ನೀನ್ ನೋಡಿದ್ಯಾ ಅಲ್ವಾ. ಹಾಗಾಗಿ ಇವರೆಲ್ಲ ನನ್ನ ಸಂಕಲ್ಪದಿಂದ ಆಗ್ಲೇ ಎಲ್ಲ ಆಗಿದೆ. ಹಾಗಿದ್ರೆ ನಾನ್ ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ನೀನು ಕೇವಲ ನೆಪ ಅಷ್ಟೆ. ನೀನು ನೆಪ ಅಂದ್ರೆ ನಾವ್ ಅಂತೀವಲ್ಲ, ಅಯ್ಯೋ ಅವ್ರು ಬೈದ್ ಬಿಟ್ರು ಕಣ್ರಿ ಅದಕ್ಕೆ ಹೀಗಾಗೋಯ್ತು, ಇವ್ರು ಹೀಗ್ ಅಂದ್ಬಿಟ್ರು ಕಣ್ರಿ ಅದಕ್ಕೆ ಆಗೋಯ್ತು. ಇಲ್ಲ, ಭಗವಂತ ಎಲ್ಲವನ್ನ ಪೂರ್ವ ನಿರ್ಧಾರಿತವಾಗಿ ಆಲ್ರೆಡಿ ಮಾಡ್ಬಿಟ್ಟಿದ್ದಾನೆ. ಕೇವಲ ಇಲ್ಲಿ ನೆಪ ಹೇಳ್ತಿದ್ನಲ್ಲ ಅರ್ಜುನ, ನನಗ್ ಗಾಂಡೀವನೇ ಎತ್ತಕ್ಕಾಗಲ್ಲಪ್ಪ, ಗಾಂಡೀವ ತುಂಬಾ ಭಾರ, ಅದ್ರಲ್ಲೂ ಅಯ್ಯೋ ನಾನು ಇಷ್ಟೊಂದು ನನ್ನ ಗುರುಗಳನ್ನ, ನನ್ನ ತಾತನ್ನ, ನನ್ನ ತಂದೆಯ ವಯಸ್ಸಿರೋರು, ಇವ್ರನ್ನೆಲ್ಲ ನಾನು ಹೇಗ್ ಕೊಲ್ಲಿ, ನನ್ ಕೈಲಾಗಲ್ಲ ಅಂತ ಏನೆಲ್ಲ ನೆಪಗಳನ್ನ ಹೇಳ್ತಾ ಇದ್ದ, ಆ ಎಲ್ಲ ನೆಪಗಳನ್ನ ಹೇಳ್ಬೇಡ. ನಿನ್ನಲ್ಲಿ ಕೂತು ನಾನು ಈ ಎಲ್ಲ ಕೆಲಸವನ್ನ ಮಾಡಿಸ್ತಾ ಇದ್ದೀನಿ. ಇದನ್ನ ನೀನು ಮೊದಲು ತಿಳ್ಕೊ. ನಾಹಂ ಕರ್ತ ಹರಿಕರ್ತ. ನಾನ್ ಮಾಡಿಸ್ತಾ ಇದ್ದೀನಿ. ಯಾಕೆ ಮಾಡಿಸ್ತಾ ಇದ್ದೀನಿ? ನಿನ್ನಲ್ಲಿ ಕುಳಿತು ನಾನು ಮಾಡಿಸ್ತಾ ಇದ್ದೀನಿ ಅಷ್ಟೆ. ಹಾಗಿದ್ರೆ ಯಾಕೆ ಮಾಡಿಸ್ತೀಯ ನನ್ ಕೈಯಲ್ಲೇ ಕೂತು? ನೀವ್ ಹೇಳ್ತಿರಲ್ಲ, ಯಾರನ್ನೋ ಆರಿಸ್ಕೋಬೋದಿತ್ತಲ್ವಾ, ನನ್ನನ್ನೇ ಯಾಕೆ ಆರಿಸ್ಕೊಂಡ್ರು? ಯಾಕೆ ಅಂತ ಅಂದ್ರೆ, ಯಶೋಲಭಸ್ವ, ನಿನಗೆ ಕೀರ್ತಿ ಕೊಡುವುದಕ್ಕೋಸ್ಕರ ನೀನು ಯುದ್ಧವನ್ನ ಮಾಡ್ಬೇಕು. ಜನ ನಿನಗೆ ಬಾಯಿ ತುಂಬಾ ಹೊಗಳಬೇಕು. ಅಬ್ಬಾ, ಅರ್ಜುನ ಯುದ್ಧವನ್ನ ಮಾಡದ್ನಪ್ಪ, ಅವನು ಪರಾಕ್ರಮಶಾಲಿ, ಅವನು ಬಿಟ್ರೆ ಇನ್ಯಾರು ಇಲ್ಲ, ಅವನು ಹೇಗೆಲ್ಲ ಬಾಣವನ್ನ ಬೀಸ್ದ ಗೊತ್ತಾ, ಅವನ ಬಾಣದಿಂದ ಇಷ್ಟು ಜನ ವೀರ ಮರಣವನ್ನ ಹೊಂದಿದ್ರು, ಅಷ್ಟೇ ಅಲ್ಲ ಇವನಿಂದ ಇವರು ಯುದ್ಧವನ್ನ ಗೆದ್ರು, ಹಾಗೆ ಹೀಗೆ ಅಂತ ಪ್ರತಿಯೊಂದು ವಿಷಯವನ್ನ ಜನ ಬಾಯಿ ತುಂಬಾ ಹೊಗಳಬೇಕು. ಯುದ್ಧ ಮಾಡುವವನು ನೀನು. ಇಲ್ಲಿ ಯಾರು ಯುದ್ಧ ಮಾಡ್ತಿದ್ದಾರೆ? ಅರ್ಜುನ ಯುದ್ಧ ಮಾಡ್ತಿದ್ದಾನೆ. ಅರ್ಜುನನ ಬಾಣದಿಂದ ಶತ್ರುಗಳು ಸಂಹಾರ ಆಗ್ತಾ ಇದ್ದಾರೆ. ಆದರೆ ಯುದ್ಧ ಮಾಡುವವನು ಅರ್ಜುನ, ಆದ್ರೆ ಸಂಹಾರ ಮಾಡುವವನು ನಾನು.
ಹಾಗಿದ್ರೆ ನಾನು ಯಾಕೆ ಯುದ್ಧ ಮಾಡ್ಬೇಕು? ಒಂದು ಯಶೋ ಲಭಸ್ವ, ನಿನ್ ಕೀರ್ತಿ ತಗೋ. ಇನ್ನೊಂದೇನು? ಜಿತ್ವಾ ಶತ್ರುನ್ ಭಕ್ಷ್ಯ ರಾಜ್ಯಂ ಸಮೃದ್ಧಂ. ಅಂದ್ರೆ ಶತ್ರುಗಳನ್ನ ನೀನ್ ಗೆಲ್ಬೇಕು, ರಾಜ್ಯವನ್ನ ಭೋಗಿಸ್ಬೇಕು. ಅಷ್ಟೇ ಅಲ್ಲ, ನಿನ್ನ ಶತ್ರುಗಳನ್ನ ಕೊಲ್ತೀಯಾ ಅನ್ನೋ ಮನೋಭಾವವನ್ನ ಬಿಟ್ಬಿಡು. ಎಲ್ಲವನ್ನ ನಾನು ಮಾಡ್ತೀನಿ. ಆದ್ರೆ ಯಾಕೆ ಈ ರೀತಿ ಮಾಡ್ತೀನಿ ಅಂತ ಅಂದ್ರೆ, ಎಲ್ಲವನ್ನ ಮಾಡಿ ನಮಗೆ ಒಳ್ಳೇದ್ ಮಾಡೋದಿಕ್ಕೆ. ಉದಾಹರಣೆ, ಈ ಪುಟ್ಟ ಮಕ್ಳನ್ನ ತಗೊಳ್ಳೋಣ, ದೊಡ್ಡೋರ್ ಬೇಡ. ಪುಟ್ಟ ಮಗು ಇರುತ್ತೆ. ಆ ಪುಟ್ಟ ಮಗುಗೆ ಏನೋ ಡ್ರಾಯಿಂಗ್ ಕೊಟ್ಟಿರ್ತಾರೆ, ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಎಷ್ಟೋ ಸಾರಿ ಎಲ್ಲಾ ಅಮ್ಮಂದ್ರು ಸಹ ಮಕ್ಳಿಗೆ ಡ್ರಾಯಿಂಗು ತಪ್ಪಿದ್ರೆ ಆ ಕ್ರಾಫ್ಟ್ ಇಂದೆಲ್ಲ ಇರುತ್ತಲ್ಲ, ಕಟ್ ಮಾಡಿ ಅಂಟ್ಸೋದು, ಅದನ್ನೆಲ್ಲ ಅಮ್ಮಂದ್ರೆ ಮಾಡೋದು. ಮಗು ಕೈಲಿ ಹೇಳಿರ್ತಾರೆ ಹಿಂಗ್ ಕಟ್ ಮಾಡು ಹಂಗ್ ಕಟ್ ಮಾಡು ಅಂತ. ಮಗು ಚೆನ್ನಾಗ್ ಮಾಡೇ ಇರಲ್ಲ. ಅಮ್ಮ ಏನ್ ಮಾಡ್ತಾಳೆ, ಅದನ್ನ ತಗೊಂಡು ನೀಟಾಗಿ ಟ್ರಿಮ್ ಮಾಡಿ ಅದನ್ನೆಲ್ಲ ನೀಟಾಗಿ ಗಮ್ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ತುಂಬಾ ಚೆನ್ನಾಗಿ ಮಾಡಿದಾಗ ಆ ಮಗುಗೆ ಸ್ಕೂಲಲ್ಲಿ ಗುಡ್ ಅಂತ ಟೀಚರ್ ಹಾಕಿ ಕಳಿಸ್ತಾರೆ. ಯಾರಿಗ್ ಹಾಕಿದ್ರು ಗುಡ್ಡು? ಅಮ್ಮಂಗ್ ಹಾಕಿದ್ರ? ಇಲ್ಲ. ಯಾರಿಗೆ ಗುಡ್ಡು? ಆ ಮಗುಗೆ ಗುಡ್ ಹಾಕಿರ್ತಾರೆ. ಆ ಮಗುಗೆ ದೊಡ್ಡದಾಗಿ ಸ್ಕೂಲಲ್ಲಿ ಸಿ ಸಿ ದಿಸ್ ಹೋಮ್ ವರ್ಕ್ ಎಷ್ಟ್ ಚೆನ್ನಾಗ್ ಮಾಡಿದಾನೆ ಅಂತ ಎಲ್ರ ಕೈಲಿ ಕ್ಲಾಪ್ ಬೆರೆಸ್ತಾರೆ ಅಲ್ವಾ? ಅಷ್ಟೇ ಅಲ್ಲ, ಈಗ ಅಪ್ಪನೂ ಅಷ್ಟೇ. ಎಷ್ಟೋ ಸಾರಿ ಮಗ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅಂತನೋ, ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕು ಅಂತನೋ, ಅಥವಾ ಏನೋ ಒಂದು ನಾನು ಒಂದು ಸ್ಟಾರ್ಟ್ಅಪ್ ಹಾಕ್ಬೇಕು, ನಾನು ಇವಾಗ ಎಲ್ಲದನ್ನು ಮಾಡ್ಬೇಕು ಅಂದಾಗ ತಂದೆಯಾದವನು ಹಿಂದಿಂದ ಎಷ್ಟು ಸಪೋರ್ಟ್ ಮಾಡಿರ್ತಾರಪ್ಪ ಅಂತಂದ್ರೆ, ತನ್ನ ಆಸ್ತಿಯನ್ನ ಮಾಡಿ, ತನ್ನ ಜೀವಮಾನದ ಗಳಿಕೆಯನ್ನೆಲ್ಲ ಮಗನಿಗೆ ಕೊಟ್ಟು, ಇಲ್ಲ ನೀನ್ ಈ ರೀತಿ ಪ್ರಾಜೆಕ್ಟ್ ಶುರು ಮಾಡು, ಈ ತರ ಕೆಲಸ ಮಾಡು, ಆ ತರ ಕೆಲಸ ಮಾಡು, ಎಲ್ಲವನ್ನ ಮಾಡ್ತಾರೆ. ಆದ್ರೆ ಅಪ್ಪನಿಗೆ ಕೀರ್ತಿ ಬರತ್ತಾ? ಇಲ್ಲ. ಮಗನಿಗೆ ಕೀರ್ತಿ. ಅದೇ ರೀತಿ ಇಲ್ಲಿ ಭಗವಂತ ಎಲ್ಲವನ್ನ ಮಾಡಿದ್ರು ಸಹ ಭಗವಂತನಿಗೆ ಕೀರ್ತಿಯ ಅವಶ್ಯಕತೆಯೇ ಇಲ್ಲ. ಭಗವಂತನಿಗೆ ಬೇಕಾಗಿರೋದೇನು? ಅರ್ಜುನನಿಗೆ ಹೊಗಳಬೇಕು. ಅರ್ಜುನನಿಗೆ ಎಲ್ಲರೂ ಸಹ ಅಬ್ಬಾ ಅರ್ಜುನ ಈಗೆಲ್ಲ ಕೆಲಸವನ್ನ ಮಾಡದ್ನಪ್ಪ, ಈ ರೀತಿಯಾದಂತಹ ಹೊಗಳಿಕೆ ಅರ್ಜುನನಿಗೆ ಬರಬೇಕು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಯಾಕಪ್ಪ ಅಂತ ಅಂದ್ರೆ, ನಾನು ಆಲ್ರೆಡಿ ನಾನು ನಿನಗೆ ಸ್ಪಷ್ಟ ಮಾಡ್ತಾ ಇದ್ದೀನಿ. ಅಂದ್ರೆ ಪೂರ್ವಮೇವ ನಾನು ಆಲ್ರೆಡಿ ಎಲ್ಲ ನಿನಗೋಸ್ಕರ ಪ್ಲಾನ್ ಮಾಡಿಟ್ಬಿಟ್ಟಿದೀನಿ. ಈಗ ಉದಾಹರಣೆ, ಯಾರೋ ಒಬ್ರು ಮಗ ಫಾರಿನ್ ನಿಂದ ಓದ್ಕೊಂಡು ಇಂಡಿಯಾಗ್ ಬರ್ತಿದ್ದಾನೆ ಅಂತ ಹೇಳಿದ್ರೆ, ಅಪ್ಪ ಆದವನು ಆಲ್ರೆಡಿ ಅವನಿಗೋಸ್ಕರ ಒಂದು ಫ್ಯಾಕ್ಟರಿಯನ್ನ ಕಟ್ಟಿರ್ತಾನೆ. ಫ್ಯಾಕ್ಟರಿಯಲ್ಲಿ ಏನೆಲ್ಲ ಬೇಕೋ ಎಲ್ಲವನ್ನ ಮಾಡಿರ್ತಾನೆ. ಯಾಕೆ ಮಾಡಿರ್ತಾರೆ ಅಂತ ಅಂದ್ರೆ, ಜಸ್ಟ್ ಮಗ ಬರ್ಬೇಕು, ಇನಾಗ್ರೇಷನ್ ಮಾಡ್ಬೇಕು, ಅಲ್ಲಿ ಆ MD ಸೀಟಲ್ಲಿ ಕೂತ್ಕೋಬೇಕು. ಅಥವಾ ಮಗಳ ಮದುವೆ ಅಂದಾಗ್ಲೂ ಅಷ್ಟೇ ಅಲ್ವಾ, ಅಮ್ಮ ಆದವಳು ಏನೆಲ್ಲ ಕೆಲಸ ಕಾರ್ಯಗಳು, ಶಾಸ್ತ್ರದ ಬಗ್ಗೆ ಇರ್ಬೋದು, ಅವಳ ಡ್ರೆಸ್ ಬಗ್ಗೆ ಇರ್ಬೋದು, ಅಥವಾ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು, ಏನು ಊಟ ಇರಬೇಕು, ಪ್ರತಿಯೊಂದು ನಿರ್ಧಾರ ಮಾಡಿ ಎಲ್ಲವನ್ನ ಮಾಡಿಟ್ಬಿಟ್ಟಿರ್ತಾರೆ. ಏನು ಕೆಲಸ ಇರಲ್ಲ. ಆಕೆಗೇನು, ಬರ್ಬೇಕು, ಕುತ್ಕೋಬೇಕು, ತಾಳಿ ಕಟ್ಟಿಸ್ಕೋಬೇಕು ಅಷ್ಟೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನಿಗೂ ಅಷ್ಟೇ ಎಲ್ಲ ಪೂರ್ವ ನಿರ್ಧಾರ ಆಗೋಗಿದೆ. ಆದ್ರೂ ನಮಗೆ ಕರ್ತವ್ಯ ಮಾಡು ಅಂತ ಹೇಳ್ತಾನೆ. ಯಾಕೆ ಅಂತ ಅಂದ್ರೆ, ಎಲ್ಲವನ್ನ ಅಂದ್ರೆ, ನೀನ್ ಅನ್ಕೊಂತಿದ್ಯಾ ಅಲ್ವಾ ಅರ್ಜುನ, ನಾನ್ ಕೊಲ್ತೀನಿ, ನಾನ್ ಹೀಗ್ ಮಾಡ್ತೀನಿ, ಇಲ್ಲ, ನನ್ನಿಂದ ಆಲ್ರೆಡಿ ಕೊಲ್ಲಲ್ಪಟ್ಟಿದ್ದಾರೆ. ಹಾಗಾಗಿ ಕೇವಲ ನೀನು ಯುದ್ಧವನ್ನ ಮಾಡ್ಬೇಕು. ಯಾಕೆ ಮಾಡ್ಬೇಕು? ನಿಮಿತ್ತ ಮಾತ್ರಂ. ಅಂದ್ರೆ ಜಸ್ಟ್ ಕೇವಲ ನೀನು ನಿಮಿತ್ತ ಅಷ್ಟೇ, ನೀನ್ ನೆಪ. ಓ, ಇಲ್ಲಿ ಯುದ್ಧ ಮಾಡಿದ್ರು, ಯುದ್ಧದಿಂದ ಅರ್ಜುನಿಗೆ ಗೆಲುವಾಯ್ತು, ಕೇವಲ ನಿಮಿತ್ತ ಅಷ್ಟೇ, ನೆಪ ಬೇಕು. ಆದ್ರೆ ನೀನೇನೂ ಮಾಡೋ ಅವಶ್ಯಕತೆ ಇಲ್ಲ, ನಾನೆಲ್ಲ ಮಾಡ್ಬಿಟ್ಟಿದೀನಿ ಅಲ್ವಾ? ಎಷ್ಟೋ ಸಾರಿ ಮನೇಲಿ ಏನೋ ಒಂದ್ ಫಂಕ್ಷನ್ ಮಾಡ್ಬೇಕು ಅಂದ್ರೂ ಅಷ್ಟೇ, ಅಪ್ಪ ಅಮ್ಮ ಎಲ್ಲ ಮಾಡಿರ್ತಾರೆ. ನಾವು ಪೂಜೆ ಕೂತ್ಕೊಂತೀವಿ, ನೀನ್ ಸುಮ್ನೆ ನೋಡ್ಕೊ ಅಷ್ಟೇ. ಅಂದ್ರೆ ಅಪ್ಪ ಅಮ್ಮನಿಗೆ ಆಸೆ, ಅಯ್ಯೋ ನೋಡಿ ನಮ್ ಮಗ ಎಷ್ಟೊಂದು ಓಡಾಡ್ದ ಅಲ್ವಾ? ಅಥವಾ ನನ್ ಮಗಳು ಎಷ್ಟೊಂದ್ ಕೆಲ್ಸ ಮಾಡಿದ್ಲು, ಅಲ್ಲಿ ಏನೂ ಇರಲ್ಲ, ಎಲ್ಲ ಅಮ್ಮ ಅಪ್ಪ ಮಾಡ್ಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ತುಂಬಾ ಆಸೆ, ನನ್ನ ಮಗ ಮಾಡ್ದ, ನನ್ ಮಗಳು ಮಾಡಿದ್ಲು. ಯಾಕೆ ಅಂತ ಅಂದ್ರೆ, ಇಲ್ಲಿ ಕೇವಲ ನಿಮಿತ್ತ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು ಸವ್ಯಸಾಚಿನ್.
ನೀನು ಎರಡೂ ಕೈಯಲ್ಲೂ ಯುದ್ಧ ಮಾಡೋದಿಕ್ಕೆ ಸಿದ್ಧವಾಗಿರೋನು. ಹಾಗಾಗಿ ನೀನು ಕೇವಲ ಯುದ್ಧ ಮಾಡು. ನಾವ್ ಹೇಳಿದ್ವಲ್ಲ, ಯುದ್ಧ ಮಾಡೋನು ಅರ್ಜುನ, ಬಿಲ್ಲು ಬಿಡೋನು, ಬಿಲ್ಲಿನಿಂದ ಬಾಣವನ್ನ ಬಿಡೋನು ಅರ್ಜುನ. ಬಾಣಗಳೆಲ್ಲ ಅವನ್ ಬತ್ತಳಿಕೆಯಲ್ಲೇ ಇರುತ್ತೆ, ಅವನ್ ಬಿಡ್ಲಿಲ್ಲ ಅಂದ್ರೆ ಶತ್ರು ಸಾಯ್ತಾನ? ಇಲ್ಲ. ಹಾಗಾಗಿ ನೀನು ನೆಪ ಆಗೋ. ಆದರೆ ಅಲ್ಲಿ ಸಾವು ಆಗೋದು ಭಗವಂತನ ದಯೆಯಿಂದ ಅಷ್ಟೇ. ನೀನು ಕೇವಲ ನಿಮಿತ್ತ. ಹೇಳ್ತಾ ಹೋಗ್ತಾರಲ್ಲ, ಯಾವಾಗ್ಲೂ ಅಷ್ಟೆ, ನಾವು ಈ ಭೂಲೋಕಕ್ಕೆ ಬಂದಿದೀವಿ ಅಂತ ಅಂದ್ರೆ ಅರ್ಥ, ನಾವು ಕೇವಲ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕಷ್ಟೆ. ಏನು ಪೋಸ್ಟ್ ಮ್ಯಾನ್ ಕೆಲಸ? ಅಲ್ಲಿಂದ ಯಾರೋ ಪೋಸ್ಟ್ ಮಾಡಿರ್ತಾರೆ, ಅದನ್ನ ಇಲ್ಲಿರೋ ವ್ಯಕ್ತಿಗೆ ತಗೊಂಡು ಹೋಗಿ ಕೊಡೋದು. ಜ್ಞಾನ ಆಗಬಹುದು, ಅಥವಾ ವಸ್ತುಗಳಾಗಬಹುದು, ಅಥವಾ ನಾವು ಕೊಡೋ ಯಾವುದೋ ಒಂದು ದಾನ ಇರ್ಬೋದು, ನಾವು ಕೊಡೋ ಏನೋ ಒಂದು ಕೆಲಸಗಳಿರ್ಬೋದು. ನಾವು ಅನ್ಕೊಂತಾ ಇದೀವಿ, ನಾನ್ ಮಾಡ್ತಾ ಇದ್ದೀನಿ. ನೋ, ನೀನ್ ಇಲ್ಲಿ ಏನೂ ಮಾಡ್ತಾ ಇಲ್ಲ. ನಿನ್ ಕೆಲ್ಸ ಏನು? ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟೇ. ಈಗ ಪೋಸ್ಟ್ ಮ್ಯಾನ್ ಬಂದು, ಮೊದ್ಲೆಲ್ಲ ಎಮೋ ಅಂತ ಬರ್ತಿತ್ತು, ಈಗ ಬರಲ್ಲ ಬಿಡಿ, ಈಗ ಗೂಗಲ್ ಪೇ ಫೋನ್ ಪೇ ಎಲ್ಲ ಆಗೋಗ್ಬಿಟ್ಟಿದೆ. ಮೊದ್ಲು ಎಮೋ ಅಂತ ಬರ್ತಿತ್ತು. ಮನೇಲಿ ವಯಸ್ಸಾದ ಅಮ್ಮ ಕಾಯ್ತಾ ಇದ್ಲು, ಮಗ ಹಣ ಕಳಿಸ್ತಾನೇನೋ ಅಂತ. ಆ ಹಣವನ್ನ ಪೋಸ್ಟ್ ಮ್ಯಾನ್ ತಂದ್ಕೊಡ್ತಾ ಇದ್ದ. ಪೋಸ್ಟ್ ಮ್ಯಾನ್ ಸಹಿ ಹಾಕಿ ದುಡ್ಡನ್ನ ಕೊಡ್ತಾ ಇದ್ದ ಅಲ್ವಾ? ಅಲ್ಲಿ ಪೋಸ್ಟ್ ಮ್ಯಾನ್ ದುಡ್ಡು ಕೊಟ್ನಾ? ನೋ. ದುಡ್ಡು ಕೊಟ್ಟಿದ್ಯಾರು? ಆಕೆಯ ಮಗ. ಅದೇ ರೀತಿ ಇಲ್ಲಿ ನಾವು ಏನೇ ಮಾಡಿದ್ರು, ದಾನ ಧರ್ಮಗಳನ್ನ, ಅಥವಾ ನಮ್ಮ ಕೈಲಾದ ಒಳ್ಳೆ ಕಾರ್ಯಗಳನ್ನ, ಅಥವಾ ನಮ್ಮಿಂದ ಯಾರಿಗಾದ್ರೂ ಒಂದು ಸಹಾಯ, ಇದೆಲ್ಲ ಏನು? ಜಸ್ಟ್ ವಿ ಆರ್ ಎ ಪೋಸ್ಟ್ ಮ್ಯಾನ್. ಅವ್ರಿಗೆ ಆಲ್ರೆಡಿ ಭಗವಂತ ಪ್ಲಾನ್ ಮಾಡಿಟ್ಟಿರ್ತಾನೆ, ಅದನ್ನ ನಾವು ಸುಮ್ನೆ ತಗೊಂಡ್ ಹೋಗಿ ಕೊಡೋ ಕೆಲ್ಸ ಅಷ್ಟೇ ನಮ್ದು. ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಅನ್ಸುತ್ತೆ, ಅಂದ್ರೆ ಈ ಎಲ್ಲವನ್ನ ಇಷ್ಟಪಟ್ಟು ಭಗವಂತನೇ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾವು ನೆಪ ಆಗಿರ್ಬೇಕು, ಆದ್ರೆ ಅವ್ರಿಗೆ ಕೀರ್ತಿ ಬರ್ಬೇಕು. ಹಾಗಿದ್ರೆ ಅರ್ಜುನನಿಗೆ ಇನ್ನೊಂದು, ಹಾಗಿದ್ರೆ ಕಳಂಕನೂ ನನಗೆ ಬಂದ್ಬಿಡುತ್ತಾ? ಯಾಕೆ ಅಂತಂದ್ರೆ ಭೀಷ್ಮಾಚಾರ್ಯರಿರ್ಬೋದು, ದ್ರೋಣಾಚಾರ್ಯರಿರ್ಬಹುದು, ಅಥವಾ ಕರ್ಣ ಇರಬಹುದು, ಅಥವಾ ಜಯದ್ರೂಪ ಇರ್ಬೋದು. ಇವರೆಲ್ಲ ದೊಡ್ಡ ದೊಡ್ಡ ಮೇಧಾವಿಗಳು, ಅಂದ್ರೆ ಯುದ್ಧದಲ್ಲಿ ಪರಿಣಿತರು. ಈಗ ಭೀಷ್ಮಾಚಾರ್ಯರು ಅಷ್ಟೇ, ದ್ರೋಣಾಚಾರ್ಯರು ಅಷ್ಟೇ, ಇವರೆಲ್ಲ ಆ ಇಚ್ಛಾಮರಣಿಗಳು. ಅವ್ರು ಬೇಕು ಅಂದಾಗ ಮಾತ್ರ ಸಾವು ಬರೋದು. ಇವ್ರನ್ನ ನಾನು ಹೇಗ್ ಸಾಯಿಸ್ಲಿ? ನನ್ ಕೈಲಾಗಲ್ಲ. ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೆ ಕಳಂಕ ಬರೋಲ್ಲ. ಯಾಕೆ ಕಳಂಕ ಬರೋದಿಲ್ಲಪ್ಪ ಅಂತ ಅಂದ್ರೆ, ನಾಹಂ ಕರ್ತ ಹರಿಕರ್ತ. ಅದೇ ರೀತಿ ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನ ಅಷ್ಟೇ. ನಾನಿಲ್ಲೇನೂ ಮಾಡ್ತಾ ಇಲ್ಲ. ಭಗವಂತ ಆಲ್ರೆಡಿ ಮಾಡಿರೋದ್ರಿಂದ, ಅವನ್ದೇನು ಪ್ರಾಜೆಕ್ಟ್ ಇದೆ, ಅವನ್ದೇನು ಸ್ಕ್ರಿಪ್ಟ್ ಇದೆ, ಅದು ಆಲ್ರೆಡಿ ಸ್ಕ್ರಿಪ್ಟ್ ಬರ್ದಾಗೋಗಿದೆ. ನಾವು ಜಸ್ಟ್ ನಾವಿಲ್ಲಿ ಬರ್ಬೇಕು, ನಾವು ಆಕ್ಟ್ ಮಾಡ್ಬೇಕು, ಹೋಗ್ಬೇಕು ಅಷ್ಟೆ. ಹಾಗಿದ್ರೆ ದ್ರೋಣಾಚಾರ್ಯರನ್ನ ಹೇಗೆ ಕೊಲ್ಲೋದಿಕ್ಕಾಗತ್ತೆ? ಅದರಲ್ಲೂ ಭೀಷ್ಮಾಚಾರ್ಯರು ನಮ್ಮೆಲ್ರಿಗೂ ಗೊತ್ತು. ಅವರು ಶಪಥ ಅಂದ್ರೆ ಭೀಷ್ಮ ಶಪಥ ಅಂತ ಹೇಳ್ತಾರೆ. ಅವರು ಯುದ್ಧದಲ್ಲಿ ನಿಂತಿದ್ದಾರೆ. ಇವ್ರನ್ನ ಕೊಲ್ಲೋದಿಕ್ಕಾಗತ್ತಾ? ಕೊಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಅದರಲ್ಲೂ ಜಯದ್ರೂಪವನ್ನ ಯಾರನ್ನಾರು ಜಯದ್ರೂಪನನ್ನ ಯಾರು ಸಾಯಿಸಿದ್ರೆ ಅವ್ರ ತಲೆನೇ 10 ಹೋಳಾಗ್ಬಿಡತ್ತೆ ಅಂತ ಎಲ್ಲ ಹೇಳ್ತಾರೆ. ಹೀಗಿರ್ಬೇಕಾರೆ ಹೇಗೆ ಇವ್ರನ್ನೆಲ್ಲ ನಾನು ಕೊಲ್ಲೋದು ಕೃಷ್ಣ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ಭಗವಂತ ಹೇಳ್ತಾ ಇದ್ದಾನೆ, ದ್ರೋಣಂಚ, ದ್ರೋಣನನ್ನೂ ಸಹ, ಭೀಷ್ಮಂಚ, ಭೀಷ್ಮನನ್ನೂ ಸಹ, ಜಯದ್ರುಪಚ, ಜಯದ್ರುಪನನ್ನೂ ಸಹ, ಕರ್ಣಂ, ಕರ್ಣನನ್ನ, ತಥಾ ಕೂಡ, ಅಸ್ಮಿನ್ ಇತರರ, ಅಪಿ ಖಂಡಿತವಾಗಿಯೂ, ಯೋಧವೀರಾನ್, ಮಹಾಯೋಧರನ್ನ, ಮಯ ನನ್ನಿಂದ, ಹತಾನ್ ಈಗಾಗಲೇ ಹತರಾದ, ತ್ವಂ ನೀನು, ಜಯಿ ನಾಶ ಮಾಡು, ಮಾ ವಿಶ್ರತೆ ಕ್ಷೋಭೆಗೊಳ್ಳಬೇಡ, ಯುದ್ಧಸ್ವ ಯುದ್ಧ ಮಾಡು, ಜಿತೇ ಅಸಿ ನೀನು ಗೆಲ್ಲುವೆ, ರಣೆ ಯುದ್ಧದಲ್ಲಿ, ಸಪಸ್ತಾನ್ ಅಂದ್ರೆ ಶತ್ರುಗಳು. ಅಂದ್ರೆ ದ್ರೋಣ ಇರ್ಬೋದು, ಭೀಷ್ಮ ಇರ್ಬೋದು, ಜಯದ್ರೂಪ ಇರ್ಬೋದು, ಕರ್ಣ ಇರ್ಬೋದು, ಅಥವಾ ಇತರ ಯೋಧರರು ಇರ್ಬೋದು.
ಆಗ್ಲೇ ನನ್ನಿಂದ ನಾಶ ಆಗೋಗ್ಬಿಟ್ಟಿದ್ದಾರೆ. ಆದ್ದರಿಂದ ನೀನು ಕೇವಲ ಅವರನ್ನ ಕೊಲ್ಲು. ವ್ಯಥೆ ಪಡ್ಬೇಡ. ಯುದ್ಧ ಮಾಡು. ಯುದ್ಧದಲ್ಲಿ ನೀನು ಶತ್ರುಗಳನ್ನ ಸೋಲ್ಸು. ಹೌದಾ? ಇದು ಹೇಗೆ ಆಗುತ್ತೆ ಅಂತ ಅಂದ್ರೆ, ನೋಡು ಅರ್ಜುನ, ಯಾರು ಯಾರನ್ನ ನೀನ್ ಹೇಳ್ತಾ ಇದೀಯಾ ಅವ್ರೆಲ್ರೂ ಸಹ ಮಣಿಸ್ತಾರೆ. ಅಂದ್ರೆ ಅವ್ರೆಲ್ರೂ ಸಹ ಹತ್ಯೆ ಆಗ್ತಾರೆ. ನೀನ್ ಅಂತಿದ್ಯಾ, ಅಯ್ಯೋ ಭೀಷ್ಮ ಹತ್ಯೆ ಆಗೋದು ಕಷ್ಟ, ದ್ರೋಣ ಹತ್ಯೆ ಆಗೋದು ಕಷ್ಟ, ಅಥವಾ ಕರ್ಣನಂತ ಮಹಾಯೋಧನನ್ನ ಸೋಲ್ಸೋದು ಕಷ್ಟ. ಇಲ್ಲ, ಇವರೆಲ್ಲ ಆಗ್ಲೇ ನನ್ನ ಬಾಯಿಯಲ್ಲಿ ಬರ್ತಾ ಇದ್ದಿದ್ದನ್ನ ನೋಡಿದ್ಯಾ. ನಾನು ಆಲ್ರೆಡಿ ಎಲ್ಲಾ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಅವ್ರು ಎಂತಹ ಇಚ್ಛಾಮರಣಿಗಳೇ ಆಗಿರಬಹುದು. ಯಾಕೆಂದ್ರೆ ಜಯದ್ರೂಪನನ್ನ ಕೊಂದಿದ್ದ ಕತೆ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇವನಂತೂ ಕೃಷ್ಣ ಪ್ಲಾನ್ ಮಾಡೇ ಕೊಂದ. ಅಥವಾ ಭೀಷ್ಮಾಚಾರ್ಯರು ಎಲ್ಲೋ ಇದ್ದ ಶಿಖಂಡಿ ಬಂದು ಮುಂದೆ ನಿಂತ್ಕೊಂತಾರೆ ಅಲ್ವಾ? ಹಾಗೇನೆ ಆ ದ್ರೋಣಾಚಾರ್ಯರ ಬಗ್ಗೆ ಕೇಳ್ಬೇಕಾದ್ರೆ ಪರಶುರಾಮ ಹತನಾದ ಅಂತ ಹೇಳ್ತಾರೆ. ಪರಶುರಾಮ ಹತನಾಗಿದ್ದು ಪರಶುರಾಮ ಅನ್ನೋ ಆನೆ ಹತ ಆಗಿದ್ದೆ, ಅಶ್ವತ್ಥಾಮ, ಸಾರಿ ಪರಶುರಾಮ ಅಂತಿದ್ನಿ, ಕ್ಷಮೆ ಇರ್ಲಿ, ಅಶ್ವತ್ಥಾಮ ಹತಾಹ ಅಂತ ಹೇಳಿಸ್ತಾರೆ. ಅಂದ್ರೆ ಅಶ್ವತ್ಥಾಮ ಸತ್ತು ಹೋದ. ಅಶ್ವತ್ಥಾಮ ಅಂತ ಹೇಳಿ ಸತ್ತಿದ್ಯಾರು? ಆನೆ ಸತ್ತಿದ್ದು ಅಲ್ವಾ? ಈ ರೀತಿ ಪ್ರತಿಯೊಬ್ಬರನ್ನ ನಾವು ಆ ಯುದ್ಧದಲ್ಲಿ ಮರಣವಾದ ಆ ಕಥೆಗಳನ್ನ ಕೇಳಿದಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಇಲ್ಲಿ ಅರ್ಜುನ ಏನೂ ಮಾಡಿಲ್ಲ, ಕೃಷ್ಣ ನೀಟಾಗಿ ಪ್ಲಾನ್ ಮಾಡಿ, ತುಂಬಾ ಯೋಜನೆ ಮಾಡಿ, ಕೆಲವೊಂದು ಷಡ್ಯಂತ್ರ ಮಾಡಿ ಅಂತಾನೆ ಹೇಳ್ತಾರೆ. ಈ ರೀತಿ ಎಲ್ಲ ಮಾಡಿ ಅರ್ಜುನನಿಗೆ ಗೆಲುವನ್ನ ತಂದು ಕೊಟ್ಟ ಅಂತ ಹೇಳ್ತಾ ಹೋಗ್ತಾರೆ. ಆ ಯುದ್ಧದ ನೀತಿಯನ್ನ ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ನೀನು ಕೇವಲ ನೆಪ, ಅವ್ರು ಎಂತಹವರೇ ಆಗಿರಬಹುದು, ಇಲ್ಲಿ ಕೇವಲ ನೆಪ ಆಗಿರ್ತೀಯ ಅಷ್ಟೇ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಹೋಗ್ತಾರೆ, ಯುದ್ಧಸ್ಯ ಜಿತೇಸಿ ರಣೆ. ಅಂದ್ರೆ ಈಗಾಗ್ಲೇ ನೀನ್ ಗೆದ್ದಾಗೋಗ್ಬಿಟ್ಟಿದೆ. ಹೇಗೆ ಅಂತ ಅಂದ್ರೆ, ಮಗುಗ್ ಹೇಳ್ತಾರಲ್ಲ, ಅಯ್ಯೋ ನಿಂಗ್ ಪಾಸಿಂಗ್ ಮಾರ್ಕ್ಸ್ ಆಲ್ರೆಡಿ ಬಂದೋಗೋಗ್ಬಿಟ್ಟಿದೆ. ಕೆಲವು ಮಕ್ಳು, ಅದ್ರಲ್ಲಿ ಈ ಸೈನ್ಸ್ ಸ್ಟೂಡೆಂಟ್ಸ್ಗೆ ಒಂಥರ ಓವರ್ ಕಾನ್ಫಿಡೆನ್ಸ್. ಯಾಕೆ ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಬೇರೆಯವರೆಲ್ಲ ಪಾಪ ಅತಿ ಹೆಚ್ಚಿನ ಮಾರ್ಕ್ಸ್ಗೆ ಬರೆದ್ರೆ, ಸೈನ್ಸ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ಅಲ್ಲಿ ಒಂದ್ ಸ್ವಲ್ಪ ಮಾರ್ಕ್ಸ್ ಇರುತ್ತೆ, ಥಿಯರಿಗೆ ಒಂದ್ ಸ್ವಲ್ಪ ಮಾರ್ಕ್ಸ್ ಇರುತ್ತೆ. ಪ್ರಾಕ್ಟಿಕಲ್ ಮಾರ್ಕ್ಸ್ ಆಲ್ರೆಡಿ ಕಾಲೇಜಸ್ ಅಲ್ಲೆಲ್ಲ ಹೇಳ್ಬಿಟ್ಟಿರ್ತಾರೆ. ಆಗ ಅವ್ರು ಬಂದು ಲೆಕ್ಕ ಹಾಕೋದು, ಆಲ್ರೆಡಿ ನನ್ಗೆ 20 ಮಾರ್ಕ್ಸ್ ಬಂದಾಗೋಗಿದೆ, 10 ಮಾರ್ಕ್ಸ್ ಅಟೆಂಡೆನ್ಸ್ ಮತ್ತೆ ನಾನು ಬರ್ದಿರೋ ಹೋಮ್ವರ್ಕ್ ಇಂದ ಬಂದಿದೆ, ಆಲ್ರೆಡಿ 35 ಮಾರ್ಕ್ಸ್ ಬಂದೋಗಿದ್, 30 ಮಾರ್ಕ್ಸ್ ಬಂದಿದ್ಯಪ್ಪ, ಇನ್ 5 10 ಮಾರ್ಕ್ಸ್ ಆಲ್ರೆಡಿ ಬಂದೇ ಬರುತ್ತೆ, ನಾನೇನ್ ಆರಾಮಾಗಿ ಕಣ್ಮುಚ್ಕೊಂಡು ಓದ್ಲಿಲ್ಲ ಅಂದ್ರೂ ಪಾಸ್ ಆಗ್ತೀನಿ ಅಲ್ವಾ? ಹಾಗೇನೆ ಇಲ್ಲೂ ಅಷ್ಟೇ, ಅರ್ಜುನನಿಗೆ ಎಷ್ಟು ಸುಂದರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದ್ರೆ, ನೀನ್ ಆಲ್ರೆಡಿ ಗೆದ್ದಾಗೋಗಿದೆ, ನೀನ್ ಈಗಾಗ್ಲೇ ಗೆದ್ದಾಗೋಗ್ಬಿಟ್ಟಿದ್ಯಾ, ಜಸ್ಟ್ ನೀನ್ ಯುದ್ಧ ಮಾಡ್ಬೇಕಷ್ಟೆ. ಅಂದ್ರೆ ಈಗ ಕೆಲವು ಡಿಪ್ಲೊಮೊ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು, ನಾನು ಆಗ್ಲೇ ಹೇಳ್ದ ಹಾಗೆ ಮಕ್ಕಳಿಗೆ ಆಲ್ರೆಡಿ ಪ್ರಾಕ್ಟಿಕಲ್ ಒಂದಷ್ಟು ಮಾರ್ಕ್ಸ್ ಬಂದಿರುತ್ತೆ ಅಂತ ಗೊತ್ತಿರುತ್ತೆ, ನಾನು ಪಾಸ್ ಆಗ್ತೀನಿ ಅಂತ ಗೊತ್ತಿರುತ್ತೆ. ಆದ್ರೂ ಅವ್ರು ಹೋಗ್ಬೇಕು, ಎಕ್ಸಾಮ್ ಬರೀಬೇಕು. ಯಾಕೆ ಅಂದ್ರೆ ಎಕ್ಸಾಮ್ ಅಟೆಂಡ್ ಮಾಡಿದ್ರೇನೆ ಅವ್ರನ್ನ ಪಾಸ್ ಅಂತ ಮಾಡೋದು ಅಲ್ವಾ? ಅದೇ ರೀತಿ ಇಲ್ಲಿ ಆಲ್ರೆಡಿ ನೀನು ಯುದ್ಧ ಗೆದ್ದಾಗೋಗಿದೆ, ಜಯವನ್ನ ಘೋಷಣೆ ಮಾಡಿ ಅರ್ಜುನನಿಗೆ ಯುದ್ಧಕ್ಕೆ ಕಳಿಸಿದ ಹಾಗೆ. ಹಾಗೆ ನೀನ್ ಗೆದ್ದಿದ್ಯಾ, ಆದ್ರೆ ನಿನ್ನ ಕೀರ್ತಿಗಾಗಿ ನೀನ್ ಯುದ್ಧ ಮಾಡು. ನಿನಗ್ ಕೀರ್ತಿ ಬರ್ಬೇಕಲ್ವಾ? ಹಾಗಾಗಿ ನೀನು ಯುದ್ಧ ಮಾಡು. ಅದೇ ರೀತಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಮಾ ವ್ಯಧಿಷ್ಠ ಅಂದ್ರೆ ನೀನು ಅಳ್ಬೇಡ. ಸುಮ್ಮನೆ ನೀನು ಯಾಕೆ ರೋಧಿಸ್ತೀಯ? ನೀನ್ ಆಲ್ರೆಡಿ ನೀನ್ ಗೆದ್ದಾಗೋಗಿದೆ, ನೀನ್ ಎಲ್ಲವನ್ನ ನೀನ್ ಮಾಡ್ಬೋದು. ಕೇವಲ ಏನು ಅಂದ್ರೆ, ನೀನು ಈ ಕೀರ್ತಿಗೋಸ್ಕರ ನೀನು ಯುದ್ಧ ಮಾಡ್ಬೇಕು ಅಷ್ಟೇ. ಇದೇ ಈ ವಿಶ್ವರೂಪದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಏಕೆಂದ್ರೆ ಇದರಿಂದ ನಮಗೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋ ವಿಷಯ ತುಂಬಾ ಇದೆ. ಏನಪ್ಪಾ ಅಂತ ಅಂದ್ರೆ, ಭಗವಂತ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗ್ಬೇಕು ಅಂತ ಬರ್ದಿದನೋ ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ.
ಅದಕ್ಕೆ ಹೇಳ್ತಾರೆ, ನಾವು ಏನನ್ನಾದ್ರೂ ಕನಸು ಕಂಡ್ರೆ ಅಥವಾ ನಾನೇನನ್ನಾದ್ರೂ ಮಾಡಬೇಕು ಅಂತ ನನ್ನ ಮನಸ್ಸು ಸಂಕಲ್ಪ ದೃಢವಾಗಿದ್ರೆ ಅದಕ್ಕಿಂತ ಮುಂಚೆಯೇ ಈ ಯೂನಿವರ್ಸ್ ನಮಗೋಸ್ಕರ ಎಲ್ಲವನ್ನ ಮಾಡಿಟ್ಬಿಟ್ಟಿರುತ್ತಂತೆ. ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ ನಮಗೋಸ್ಕರ ಎಲ್ಲವನ್ನ ಮಾಡಿಟ್ಬಿಟ್ಟಿರ್ತಾನೆ. ನಾವು ಜಸ್ಟ್ ನಾವೊಂದ್ ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಷ್ಟೆ. ಉದಾಹರಣೆ, ಈಗ ಒಂದು ಮದುವೆ ಅಂತ ಅನ್ಕೊಳ್ಳೋಣ. ಈಗ ಮದುವೆಗೆ ನಾವು ಹೆಣ್ಣಿಗೆ ಗಂಡು, ಗಂಡನ ಹೆಣ್ಣು ಹುಡುಕ್ತಿವಿ ಅಂದ್ರೆ ಆಗ ಹುಟ್ಟುತ್ತಾ? ಏನಿಲ್ಲ. ಮುಂಚೆನೆ ಹುಟ್ಟಾಗಿರುತ್ತೆ. ಆ ಎಲ್ಲಾ ಪ್ಲಾನ್ ಆಗಿರುತ್ತೆ. ಅವನಿಗೆ ಮನೆ ಮಠ ಏನೇನ್ ಬೇಕು ಅಥವಾ ನಮ್ಮ ಹುಡುಗಿ ಎಲ್ಲಿಗೆ ಹೋಗ್ಬೇಕು, ನಮ್ಮ ಹುಡುಗ ಎಲ್ಲಿಗೆ ಹೋಗ್ಬೇಕು, ಎಲ್ಲವೂ ಪ್ಲಾನ್ ಆಗಿರುತ್ತೆ. ಈ ಹುಡ್ಕೋದೇನು ನೆಪ ಅಷ್ಟೆ. ಅಥವಾ ಮದುವೆ ಅನ್ನೋದು ಒಂದು ನೆಪ. ಅವರಿಬ್ಬರ ಮುಂದೆ ಸಂಸಾರಕ್ಕಿರ್ಬಹುದು ಅಥವಾ ಅವರ ಮುಂದಿನ ಜೀವನಕ್ಕಿರ್ಬೋದು. ಇದೆಲ್ಲ ಏನು ಅಂದ್ರೆ ನೆಪಗಳು ಅಂತ ಹೇಳ್ತಾರಲ್ಲ, ಆ ರೀತಿ ನೆಪ. ಅದೇ ರೀತಿ ಈ ವಿಶ್ವರೂಪದಲ್ಲಿ ನಮಗೆ ಗೊತ್ತಾಗೋದೇನು ಅಂದ್ರೆ ಭಗವಂತ ಆಲ್ರೆಡಿ ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಬೇಕು, ನನಗೆ ಏನೆಲ್ಲ ಸಿಗಬೇಕು ಅಂತ ಇದೆ, ಅದನ್ನ ಆಲ್ರೆಡಿ ಬರ್ದಿಟ್ಬಿಟ್ಟಿದ್ದಾನೆ. ಹಾಗಿದ್ರೆ ಯಾಕೆ ಮಾಡ್ಬೇಕು ನಮ್ಮ ಕರ್ತವ್ಯವನ್ನ? ನಮ್ಮ ಕೀರ್ತಿಗಾಗಿ, ನಮ್ಮ ಯಶಸ್ಸಿಗಾಗಿ. ಅದೇ ರೀತಿ ನಮಗೆ ಭಗವಂತನಿಗೆ ಇಷ್ಟ, ನಮಗೆ ಜನ ಹೊಗಳಬೇಕು ಅಥವಾ ನನ್ನ ಮಗು ಕೀರ್ತಿವಂತನಾಗ್ಬೇಕು ಅಂತ ಭಗವಂತನಿಗೆ ಆಸೆ ಇರುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಿ ಈ ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ಅಷ್ಟೆ. ನೋಡಿ, ಭಗವದ್ಗೀತೆ ಇಷ್ಟು ಸುಂದರವಾಗಿ ಹೇಳ್ತಾ ಇದೆ, ನೀನು ನಿನ್ನ ಎಲ್ಲ ಕರ್ತವ್ಯವನ್ನ 100% ಎಫರ್ಟ್ ಹಾಕಿ ನೀನ್ ಮಾಡು. ಫಲಾಪೇಕ್ಷೆಯನ್ನ ಮಾತ್ರ ನೀನು ಅಪೇಕ್ಷೆ ಪಡಬೇಡ. ಹೇಳ್ತಾ ಹೋಗ್ತಾನಲ್ವಾ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ನೀನು ಏನನ್ನು ಅಪೇಕ್ಷೆ ಪಡಬೇಡ ಅಂತ ನಮಗೆ ಹೇಳಿದ್ರೆ, ಆದ್ರೆ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ನಿನಗೆ ಕೀರ್ತಿ ಸಿಗಬೇಕು, ಹಾಗಾಗಿ ನೀನು ಎಲ್ಲ ಕೆಲಸವನ್ನ ಮಾಡು ಅಂತ ಅಲ್ವಾ. ಅಂದ್ರೆ ನಾವು ಏನನ್ನೂ ಅಪೇಕ್ಷೆ ಪಡ್ಲಿಲ್ಲ ಅಂದ್ರೆ, ಹೇಳ್ತಾ ಹೋಗ್ತಾರಲ್ಲ ಭಗವಂತ ಅಭೀಷ್ಟಗಳ ಮಳೆ ಸುರಿಸ್ತಾನಂತೆ. ನಾವ್ ಏನ್ ಕೇಳಿದ್ರು ಕೊಡ್ತಾನಂತೆ ಭಗವಂತ. ನಾವೇನು ಕೇಳಲೇ ಇಲ್ಲ ಅಂತ ಅಂದ್ರೆ ನಮ್ಗೆ ಮಹಾಫಲವನ್ನ ಕೊಡ್ತಾನಂತೆ. ಅದೇ ರೀತಿ ನೀನ್ ಏನನ್ನೂ ಅಪೇಕ್ಷೆ ಪಡದೆ ಯುದ್ಧವನ್ನ ಮಾಡಿದಾಗ ನಿನಗೆ ಎಲ್ಲವೂ ಸಹ ಸಿಗ್ತಾ ಹೋಗುತ್ತೆ ಅಂತ ಅರ್ಜುನನಿಗೆ ಭಗವಂತ ಸುಂದರವಾಗಿ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ ಸಂಜಯ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಸಂಜಯ ಉವಾಚ, ಸಂಜಯ ಹೇಳ್ತಾ ಇರ್ತಾನೆ, ಏತತ್ ಹೀಗೆ ಶ್ರುತ್ವ ಹೇಳಿ ವಚನಂ ಮಾತನ್ನ ಕೇಶವಸ್ಯ ಕೃಷ್ಣನ ಕೃತ ಅಂಜಲಿ ಕೈ ಹಿಡಿದು ವೇಪಮಾನ ನಡುಗುತ್ತ ಕಿರೀಟಿ ಅರ್ಜುನನು ನಮಸ್ಕರಿಸುತ್ತಾ ಭೂಯಃ ಪುನಃ ಏವ ಕೂಡ ಅಹ ಹೇಳಿದನು ಕೃಷ್ಣನಿಗೆ ಸ ಗದ್ಗದಂ ಗದ್ಗದ ಧ್ವನಿಯಲ್ಲಿ ಭೀತ ಹೆದರುತ್ತಾ ಪ್ರಣಮ್ಯ ನಮಸ್ಕರಿಸುತ್ತಾ. ಅಂದ್ರೆ ಇಲ್ಲಿ ಎರಡು ವಿಶೇಷ ನಾಮ. ಒಂದು ಕಿರೀಟಿ, ಅಂದ್ರೆ ಅರ್ಜುನನಿಗೆ ಇರುವ ಇನ್ನೊಂದು ಹೆಸರು ಕಿರೀಟಿ ಅಂತ. ಅಂದ್ರೆ ಅವನು ಕಿರೀಟ ತೊಟ್ಟವನು ಅಂತ ಅಲ್ಲ, ಅವನಿಗೆ ಎಲ್ಲೇ ಹೋದ್ರು ಜಯ ಲಭಿಸುತ್ತಲ್ಲ, ಹಾಗಾಗಿ ಅವನಿಗೆ ಕಿರೀಟಿ ಅಂತಾನೂ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಿರೀಟಿ ಅನ್ನೋ ಪದನೇ ಉಪಯೋಗಿಸ್ತಾ ಇದ್ದಾನೆ. ಅಂದ್ರೆ ಇಷ್ಟೊಂದು ಭಗವಂತ ಅವನಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾನೆ ಅಂದ್ರೆ ಅವನಿಗೆ ಆಲ್ರೆಡಿ ಈ ಯುದ್ಧದಲ್ಲೂ ಜಯ ಸಿಕ್ಕಾಗೋಯ್ತಲ್ವಾ. ಅದರ ಸೂಕ್ಷ್ಮತೆಯ ಅಂಶವಾಗಿ ಇಲ್ಲಿ ಸಂಜಯ ಅರ್ಜುನನಿಗೆ ಕಿರೀಟಿ ಅನ್ನೋ ಪದ ಉಪಯೋಗಿಸ್ತಾ ಇದ್ದಾನೆ. ಅಲ್ಲಿ ಸವ್ಯಸಾಚಿ, ನೀನ್ ಎರಡು ಕೈಯಲ್ಲೂ ಯುದ್ಧ ಮಾಡು ಅಂತ ಕೃಷ್ಣ ಹೇಳಿದ್ರೆ, ಇಲ್ಲಿ ಸಂಜಯ ಕಿರೀಟಿ ಅಂದ್ರೆ ಅವನು ಆಲ್ರೆಡಿ ಗೆದ್ದಾಗೋಯ್ತಪ್ಪ. ಹಿ ಡಿಸೈಡೆಡ್, ಎಸ್ ಅವನು ಗೆದ್ದು ಬಿಡ್ತಾನೆ. ಅದೇ ರೀತಿ ಕೇಶವ ಅಂದ್ರೆ ನಮಗ್ ಗೊತ್ತು, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಸಮಾಗಮ. ಅಷ್ಟೇ ಅಲ್ಲ, ಮೂರರ ಒಳಗೂ ಕುಳಿತು ಈ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ ಮೂರು ಕಾರ್ಯವನ್ನು ಮಾಡುವವನು ಅಂತ. ಹಾಗಾಗಿ ಕೇಶವನ ಈ ಮಾತನ್ನ ಕೇಳಿ, ಅಂದ್ರೆ ಅರ್ಜುನ ಆ ಕೇಶವ ಏನೆಲ್ಲ ಹೇಳ್ದ ಆ ಮಾತನ್ನ ಕೇಳಿ, ಈ ವಿಶ್ವರೂಪದ ಈ ಮಾತನ್ನ ಕೇಳಿ ಕೈ ಮುಗಿದು ನಡುಕ್ತಾ ಇದ್ದಾನೆ.
ಇಲ್ಲಿ ನೋಡಿ, ಕೃಷ್ಣನ ಮಾತು ಅಂತ ಹೇಳ್ತಾ ಇಲ್ಲ, ವಿಶ್ವರೂಪದ ಮಾತು ಅಂತ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ವಿಶ್ವರೂಪದಲ್ಲೇ ಭಗವಂತ ಈ ಎಲ್ಲಾ ಮಾತನ್ನ ಹೇಳಿರೋದ್ರಿಂದ ಸಂಜಯನೂ ಹೇಳ್ತಾ ಇದ್ದಾನೆ, ಈ ವಿಶ್ವರೂಪದ ಈ ಮಾತನ್ನ ಕೇಳಿ ಅರ್ಜುನ ನಡುಕ್ತಾ ಇದ್ದಾನೆ. ಅವನು ಮೂರ್ ಜಗದ ಒಡೆಯನೇ ಆದ್ರೂ ಸಹ ಭಗವಂತನ ಸೇವಕನೇ ಅಲ್ವಾ. ಅವನು ಮಹಾರಾಜ ಇರಬಹುದು, ಮಹಾರಾಜ ಆದ್ರೂ ಸಹ ಅವನು ಭಗವಂತನ ಮುಂದೆ ತಲೆ ಬಾಗ್ಲೇಬೇಕು. ಅದೇ ರೀತಿ ಇಲ್ಲಿ ಅರ್ಜುನ ಅಷ್ಟು ದೊಡ್ಡ ಪರಾಕ್ರಮಿ ಆದ್ರೂ ಸಹ, ಅಷ್ಟು ಆಲ್ರೆಡಿ ನೀನು ಗೆದ್ದಿದ್ಯಾ ಅಂತ ಭಗವಂತ ಹೇಳಿದ್ರೂ ಸಹ ಇಲ್ಲಿ ಅವನು ನಡುಕ್ತಾ ಇದ್ದಾನೆ, ಹೆದರ್ತಾ ಇದ್ದಾನೆ. ಭೀತಾಹ, ಫುಲ್ ಹೆದರಿಕೆಯಿಂದ ನಡುಕ್ತಾ ಇದ್ದಾನೆ. ಇಲ್ಲಿ ಹೆದರಿಕೆ ಅಂದ್ರೆ ಏನು? ಫುಲ್ ಭಯನಾ? ಇಲ್ಲ. ಇಲ್ಲಿ ನಮಸ್ಕೃತ ಅಂದ್ರೆ ನಮಸ್ಕರಿಸುತ್ತಾ. ನಮಃ ಅನ್ನೋ ಒಂದು ಪದ ಏನಿದೆ, ಅದು ಯಾವುದರ ಪ್ರತೀಕನಪ ಅಂತ ನೋಡೋದಿದ್ರೆ ಅದ್ರ ತ್ಯಾಗದ ಪ್ರತೀಕ ಅಂತ ಹೇಳ್ತಾರೆ. ಅರೆ, ನಮಸ್ಕಾರ ಮಾಡೋದ್ರಲ್ಲಿ ತ್ಯಾಗ ಎಲ್ಲಿಂದ ಬಂತು ಅಲ್ವಾ? ನಮಸ್ಕಾರ ಅಂದ್ರೆ ನಮಸ್ಕಾರ ಮಾಡೋದು, ಅದ್ರಲ್ಲಿ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಭಯ ಇರುತ್ತೆ. ತ್ಯಾಗ ಎಲ್ಲಿಂದ ಬಂತು? ತ್ಯಾಗ ಬಂತು ಯಾಕೆ ಅಂದ್ರೆ ನಾನಲ್ಲ, ನೀನು. ನಾಹಂ ಕರ್ತ ಹರಿಕರ್ತ, ನಂದೇನು ಇಲ್ಲಪ್ಪ. ಆ ನನ್ನದು ಅನ್ನುವ ಆ ನಾನತ್ವವನ್ನ ಅರ್ಜುನ ತ್ಯಾಗ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ನಮಃ ಅನ್ನೋದು ತ್ಯಾಗದ ಪ್ರತೀಕವಾಗಿದೆ. ನಮಃ ಅನ್ಬೇಕಾದ್ರೆ ನಮ್ಮಮ್ಮ, ನನ್ನದಲ್ಲ ತಂದೆ, ಇದಂ ನಮ್ಮಮ್ಮ, ಇದು ನಂದಲ್ಲಪ್ಪ, ಇದೆಲ್ಲ ನಿನ್ನದು. ಈಗ ನಾನು ಯುದ್ಧ ಮಾಡದೆ, ನನ್ನ ನಡವಳಿಕೆ ಇದ್ರೂ ಸಹ, ನನ್ನ ಏನೇ ಕ್ರಿಯೆ ಇದ್ರೂ ಸಹ ಇದ್ಯಾವುದೂ ನನ್ನದಲ್ಲಪ್ಪ. ಅದಕ್ಕೆ ನಾವು ಹೇಳೋದು, ನಾವ್ ಏನೇ ಕೆಲಸ ಮಾಡ್ಬೋದು, ಈವನ್ ನಮ್ಮ ಮನೇಲಿ ಅಡ್ಗೆನೇ ಮಾಡ್ಬೋದು, ಅಪ್ಪ ಇದು ನಂದಲ್ಲಪ್ಪ ಕೆಲ್ಸ. ನೀನು ನಿನ್ನ ಇನ್ನೆರಡು ಜೀವಿಗಳು ಅಂತ, ಅಥವಾ ಇನ್ನೆಷ್ಟು ಜನ ನಿಮ್ಮ ಮನೇಲಿ ಇದ್ರ ಅಷ್ಟು ಜನ ಜೀವಿಗಳಿಗೆ ನೀನು ಆಹಾರವನ್ನ ಬಡಿಸುವಂತಹ ಕಾರ್ಯವನ್ನ ಕೊಟ್ಟಿದ್ಯಾ. ಹಾಗಾಗಿ ನಾನು ಸಂತೋಷದಿಂದ ಈ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ತಿಳ್ಕೊಂಡಾಗ ಇದಂ ನಮ್ಮಮ್ಮ, ಇದು ಯಾವುದು ನನ್ನದಲ್ಲ. ಈ ರೀತಿ ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನಂದಲ್ಲ ಅಂದ್ರೆ ನನ್ನ ಕೈಯಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಅಷ್ಟೆ. ನಾಹಂ ಕರ್ತ ಹರಿಕರ್ತ. ಇದು ಯಾಕೆ ಪದೇ ಪದೇ ಬರುತ್ತೆ ಅಂದ್ರೆ ನಮ್ ತಲೆನಲ್ಲಿ ಹೋಗಿ ಕೂತ್ಕೋಬೇಕು ಕಣ್ರಿ. ಈಗ 1 ಗಂಟೆ ಭಗವದ್ಗೀತೆ ಕೇಳಬೇಕಾದ್ರೆ ಇದೆಲ್ಲವೂ ತಲೆನಲ್ಲಿ ಇರುತ್ತೆ. ಭಗವದ್ಗೀತೆ ಕೇಳಿ ಮುಗಿತಿದ್ದಂಗೆ ಮತ್ತೆ ಹೋಗಿದ ತಕ್ಷಣ ಮತ್ತೆ ಅದೇ ಚಾಳಿ. ನಮ್ಮ ಮನಸ್ಸಿದೆ ಅಲ್ಲ, ಅದು ಮಂಗನ ಹಾಗೆ. ಹಾಗಾಗಿ ಇದನ್ನ ನಾನು ಮತ್ತೆ 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 ಕರೆದುಕೊಂಡ್ ಬರ್ಬೇಕು. ಪ್ರಣಮ್ಯ, ನನ್ನ ಕೈಯಲ್ಲಿ ನೀನು ಮಾಡಿಸ್ತಾ ಇದೀಯಾ. ಭೀತಾಹ ಅಂದ್ರೆ ಹೆದರ್ತಾ ಇದ್ದಾನೆ, ನಡುಕ್ತಾ ಇದ್ದಾನೆ. ಯಾಕೆ ಹೆದರ್ತಾ ಇದ್ದಾನೆ ಅಂದ್ರೆ ಭಯದಿಂದ ಅಲ್ಲ, ಗೌರವದಿಂದ. ಅಯ್ಯೋ ಭಗವಂತ, ನೀನ್ ಇಷ್ಟೊಂದೆಲ್ಲ ನನ್ನ ಬಗ್ಗೆ ಪ್ಲಾನ್ ಮಾಡಿದ್ಯಾ, ನನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ಯಾ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಈಗ ಉದಾಹರಣೆ, ಕೆಲವು ಮಕ್ಳು ಇರ್ತಾರೆ, ಉದಾಹರಣೆ ಹೇಳ್ತಾ ಇರೋದು, ಅವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂತ ಅಂದ್ರೆ, ನಮ್ಮಪ್ಪ ಅಮ್ಮ ನಮಗೆ ಏನು ಮಾಡೇ ಇಲ್ಲ, ಈ ಪುಟ್ಟು ಮನೆಯಲ್ಲೇ ಇಟ್ಬಿಟ್ಟಿದ್ದಾರೆ. ನಮ್ಮಪ್ಪಂಗ್ ಅಷ್ಟೊಂದು ಸಂಬಳ ಎಲ್ಲ ಬಂದ್ರುನು ನಮ್ಮಪ್ಪ ಎಲ್ಲ ತಗೊಂಡೋಗೋದು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಗೋಸ್ಕರ ಏನು ಮಾಡೇ ಇಲ್ಲ, ಏನೂ ಮಾಡೇ ಇಲ್ಲ. ಆದ್ರೆ ಯಾವತ್ತೋ ಒಂದು ದಿನ ಅಪ್ಪ ಆದವರು ಮಗಳ ಮದುವೆಗೋ ಅಥವಾ ಮಗ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ, ನೋಡಪ್ಪ ನಾವ್ ಇಷ್ಟು ದಿನ ಎಲ್ಲಾ ಕಷ್ಟಪಟ್ಟಿದ್ದು ನಿನಗೋಸ್ಕರ, ನೋಡು ಇಷ್ಟು ಇಲ್ಲಿ ಫಿಕ್ಸೆಡ್ ಇಟ್ಟಿದ್ದೆ, ಇಲ್ಲಿ ಇದು ಮಾಡಿದೀನಿ, ಅಲ್ಲಿ ಅದು ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಆ ಮಗನ ಕಣ್ಣಲ್ಲೋ ಮಗಳ ಕಣ್ಣಲ್ಲೋ ನೀರ್ ಬರುತ್ತೆ. ಅಯ್ಯೋ, ನಮ್ಮಪ್ಪ ಏನೂ ಮಾಡಿಲ್ಲ ಅನ್ಕೊಂಡಿದ್ನಪ್ಪ, ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದಾರ ನಮ್ಮಪ್ಪ. ಅದೇ ರೀತಿ ಎಷ್ಟೋ ಜನ ತಂದೆ ತಾಯಿಗಳು, ನಾನು ಇಲ್ಲಿ ಯಾಕೆ ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅಪ್ಪ ಅಮ್ಮ ಆದವರು, ಅಯ್ಯೋ ನಾನು ಒಂದು ಬಟ್ಟೆ ತಗೊಂಡ್ರೆ ದುಡ್ಡು ಖರ್ಚಾಗೋಗ್ಬಿಡುತ್ತೆ, ಅಥವಾ ನಾನೊಂದು ಎಷ್ಟೋ ಜನ ತಂದೆಯರು, ಅದ್ರಲ್ಲೂ ತಂದೆಯರು, ಅವ್ರ ಚಪ್ಲಿ ಕಿತ್ತು ಹೋಗಿ ಸೌದ್ ಹೋಗಿರುತ್ತೆ, ಆದ್ರೆ ಮಕ್ಳಿಗೆ ಮಾತ್ರ ಬ್ರಾಂಡೆಡ್ ಶೂನೇ ಕೊಡಿಸ್ತಾರೆ ಅಲ್ವಾ. ಯಾಕೆ? ನನ್ ಮಗು ಚೆನ್ನಾಗಿರ್ಬೇಕು. ಅಥವಾ ನಮ್ಮ ತಾಯಂದ್ರು ಅಷ್ಟೇ,
ಅವ್ರು ರೇಷ್ಮೆ ಸೀರೆ ತಗೊಳ್ಳೋ ದುಡ್ಡಲ್ಲಿ, "ಅಯ್ಯ ಇಲ್ಲಪ್ಪ ಬೇಡಪ್ಪ ನಿಂಗೆ ತುಂಬಾ ಇದೆ ಕಣ್ರೀ. ಈ ಸಲ ಮಕ್ಳಿಗೆ ಬಟ್ಟೆ ಕೊಡಿಸ್ಬಿಡಿ." ನಾನೇನ್ ಎಲ್ಲೂ ಹೋಗಲ್ವಲ್ಲ. ಮಕ್ಳಾದ್ರೆ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿಗ್ ಹೋಗ್ತಾರೆ, ಇಲ್ಲಿಗ್ ಹೋಗ್ತಾರೆ. ಯಾಕೆ? ನನ್ ಮಕ್ಳು ಚೆನ್ನಾಗಿರ್ಬೇಕು ಅಲ್ವಾ? ಅದೇ ರೀತಿ ಇಲ್ಲಿ ಪ್ರತಿಯೊಂದು ಮಗುವಿನ ಬಗ್ಗೆ ಅವರ ಅಪ್ಪ ಅಮ್ಮ ಎಷ್ಟು ಯೋಚನೆ ಮಾಡ್ತಾರೋ, ಅದ್ರ 100ರಷ್ಟು ಭಗವಂತ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಭಗವಂತನಿಗೆ ನಾವ್ ಏನ್ ಕೊಡ್ತೀವಿ? ಏನಾದ್ರು ಕೊಡ್ತೀವಾ? ಏನೂ ಕೊಡಲ್ಲ. ಅವನೇ ಸೃಷ್ಟಿ ಮಾಡಿದಂತಹ, ಹೇಳ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ. ಅವನೇ ಸೃಷ್ಟಿ ಮಾಡಿದ ಹಣ್ಣು, ಅವನೇ ಸೃಷ್ಟಿ ಮಾಡಿದ ಕಾಯಿ, ಅವನೇ ಸೃಷ್ಟಿ ಮಾಡಿದ ಫಲಗಳನ್ನ ಅವನಿಗೆ ಕೊಟ್ಟು, ಭಗವಂತ ನಾನು ಇದನ್ನೆಲ್ಲ ಕೊಡ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡು ಅಲ್ವಾ? ಅದೇ ರೀತಿ ಅವನೇ ನಾರದ ಮುನಿರ್ಗೋ ಅಥವಾ ಇನ್ಯಾವುದೋ ಮುನಿಗಳಿಗೆ ವ ಸ್ತೋತ್ರ ಮಾಡಿದಂತಹ ಅಥವಾ ವ್ರತದ ಆಚರಣೆ ಏನ್ ಹೇಳಿದ್ನೋ, ಅದೇ ವ್ರತದ ಆಚರಣೆಯನ್ನ ನಾವು ಮಾಡಿ, ಭಗವಂತ ನೀನ್ ಹೇಳಿದ್ಯಲ್ಲ, ಆ ವ್ರತ ಮಾಡಿದೀನಿ, ನನಗೆ ಈ ಫಲವನ್ನ ಕೊಡು. ನೋಡಿ, ಕಷ್ಟಗಳನ್ನ ಕೊಡ್ತಾನೆ, ವ್ರತಗಳನ್ನ ಕೊಟ್ಟಿದ್ದಾನೆ ಭಗವಂತ. ನಮ್ಮ ಎಲ್ಲ ವ್ರತಗಳೇನಿದೆ, ಆ ಒಂದೊಂದು ವ್ರತವೂ ಸಹ ನಮಗೆ ನಮ್ಮೆಲ್ಲ ಕಷ್ಟಗಳಿಂದ ದೂರ ಬರೋದಿಕ್ಕೆ. ಯಾಕೆ ವ್ರತ ಮಾಡ್ಬೇಕು? ಹೇಳ್ತೀವಲ್ಲ, ಅಯ್ಯೋ ಭಗವಂತನಿಗೆ ತುಂಬಾ ಆಸೆ, ನನಗೆ ಅದ್ ಕೊಡ್ಬೇಕು, ನನ್ಗೆ ಇದ್ ಕೊಡ್ಬೇಕು. ಹಾಗಿದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಕರ್ತವ್ಯವನ್ನ ನಾವು ಶ್ರದ್ಧೆಯಿಂದ 100% ನಾಹಂ ಕರ್ತ ಹರಿಕರ್ತ ಅಂತ ತಿಳ್ಕೊಳ್ತಾ, ನಮ್ಮ ಪಾಲಿನ ಕರ್ತವ್ಯ ಅದು ಯಾವುದೇ ಕೆಲಸ ಇರ್ಬೋದು, ಅದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ನಮ್ಗೆ ಕೀರ್ತಿ ಯಶಸ್ಸು ಬಂದೇ ಬರುತ್ತೆ. ಅದಕ್ಕೇನೆ ಇಲ್ಲೂ ಸಹ ಅಷ್ಟೇ, ಸಂಜಯ ಅರ್ಜುನನಿಗೆ ಕಿರೀಟಿ ಅನ್ನೋ ಪದವನ್ನ ಬಳಸ್ತಾ ಇದ್ದಾನೆ. ಅವನು ಆಲ್ರೆಡಿ ಗೆದ್ದಾಗ್ ಹೋಗ್ಬಿಟ್ಟಿದೆ. ಯುದ್ಧಕ್ಕೆ ಹೋಗದೇನೆ ಅವನು ಗೆದ್ದಾಗಿದೆ ಅಂದಾಗ ಅರ್ಜುನ ನಡ್ಗೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಅಯ್ಯೋ ಭಗವಂತ, ನೀನ್ ಇಷ್ಟೊಂದೆಲ್ಲ ಮಾಡ್ತಾ ಇದೀಯ, ನಾನ್ ನೋಡಿದ್ರೆ ನನಗೆ ಕಳಂಕ ಬರುತ್ತೆ, ನನ್ನ ಕುಲಸ್ಥ ಕಶ್ಮಲಮಿದಂ ಅಂತ ನೀನ್ ಏನ್ ಹೇಳ್ದೆ, ಅದ್ರ ಎಲ್ಲಾ ಅರ್ಥ ನನಗೆ ಇವಾಗ ಆಗ್ತಾ ಇದೆ. ನೀನ್ ಯಾಕೆ ಅವತ್ತು ಬೈದೆ ಅಂತ ಹೇಳಿ ನನಗೀಗ ಅರ್ಥ ಆಗ್ತಿದೆ ಅಂತ ಅರ್ಜುನನೂ ಸಹ ಆ ಭಯದಿಂದ, ಭಕ್ತಿಯಿಂದ, ಇಲ್ಲಿ ಭಯ ಅಂದ್ರೆ ಹೆದರಿಕೆ ಅಲ್ಲ, ಒಳ್ಳೆಯವರನ್ನ ಕಂಡಾಗ ಇರುತ್ತಲ್ಲ ಆ ಭಯ ಅರ್ಜುನನಲ್ಲಿ ಇದೆ, ಅವನು ನಡುಗ್ತಾ ಇದ್ದಾನೆ ಅಂತ ಇಲ್ಲಿ ಸಂಜಯನೂ ಸಹ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೆಲ್ಲ ಸಂಜಯ ಅಲ್ಲಿ ಏನೇನ್ ನಡೀತಿದೆ ಅಂತ ಧೃತರಾಷ್ಟ್ರನಿಗೆ ಯಾವ ರೀತಿ ವರ್ಣನೆ ಮಾಡ್ತಾರೆ ನೋಡೋಣ. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮಗೋಸ್ಕರನು ಎಲ್ಲ ತುಂಬಾ ಸುಂದರವಾಗಿ ಪ್ಲಾನ್ ಮಾಡಿದಾನೆ. ನಾವು ನಮ್ಮ ಕರ್ತವ್ಯವನ್ನ ಮಾಡ್ಬೇಕು ಅಷ್ಟೇ. ಯಾವ ರೀತಿ ಕರ್ತವ್ಯನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ನಮ್ಮ ಮಾತನ್ನ, ನಮ್ಮ ಕಾರ್ಯವನ್ನ ಶುದ್ಧವಾಗಿ ಮಾಡ್ಕೋಬೇಕು ಅಷ್ಟೆ ಅಲ್ವಾ? ನಮ್ಮ ಮಾತು ಒಂದೇ ಸಲ ಆಡಿದ್ರೆ ಬೇರೆಯವ್ರಿಗೆ ನೋವಾಗ್ಬೋದು. ಹಾಗಾಗಿ ಮಾತನ್ನ ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳೋಣ, ಯಾರಿಗೂ ನೋವಾಗದೆ ಇರ್ಲಿ ಭಗವಂತ ಅಂತ ಅವನು ಮೊರೆನೆ ಹೋಗೋಣ. ಭಗವಂತ ನಮ್ಮ ಕೈಲಿ ಏನೆಲ್ಲ ಕೆಲಸ ಮಾಡಿಸ್ತಾನೋ, ಏನೆಲ್ಲ ಧರ್ಮ ಕಾರ್ಯವನ್ನ ಮಾಡಿಸ್ತಾನೋ ಖಂಡಿತವಾಗ್ಲೂ ಮಾಡಿಸ್ಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.